ಇನ್ನು ಬೆಳಗಾವಿಯಲ್ಲಿ ಘಟಪ್ರಭಾ ನದಿಯ ರೌದ್ರಾವತಾರ. ಗೋಕಾಕ್ ತಾಲೂಕಿನ ಗ್ರಾಮಗಳಿಗೆ ನದಿ ನೀರು ನುಗ್ಗಿದೆ. ದಂಡಿನ ಮಾರ್ಗದ ಗ್ರಾಮಸ್ಥರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಗಂಟು ಮೂಟೆ ಹೊತ್ತು ಗ್ರಾಮಸ್ಥರು ಹೊರಟಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ವಸತಿ ಪ್ರದೇಶದಲ್ಲಿ ನೀರು ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಘಟಪ್ರಭಾ ನದಿ ಅಬ್ಬರಕ್ಕೆ ಈಗ ದಂಡಿನ ಮಾರ್ಗದ ಜನರು ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಸದ್ಯ ಈಗ ನೆರೆಯ ಆತಂಕದ ನಡುವೆ ಮನೆಯನ್ನ ಖಾಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಏನು ದಂಡಿನ ಮಾರ್ಗ ಏನಿದೆ ಆ ಪ್ರದೇಶದಲ್ಲೇ ಇದ್ದೇನೆ. ಸದ್ಯ ಇಲ್ಲಿ ಯಾವ ರೀತಿಯಾದಂತಹ ಸ್ಥಿತಿಗತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಈಗೇನು ತೋರಿಸ್ತಾ ಇದ್ದೇನೆ, ಈ ಒಂದು ಪ್ರದೇಶ ಏನಿದೆ ಕಂಪ್ಲೀಟ್ ಆಗಿ ಘಟಪ್ರಭಾ ನದಿ ನೀರು ಒಳಭಾಗದಲ್ಲಿ ಬಂದಿರುವಂತಹ ಕಾರಣಕ್ಕಾಗಿ ಈಗ ಬಹುತೇಕ ಇಲ್ಲಿದ್ದಂಥ ಮನೆಯವರು ಎಲ್ಲರೂ ಕೂಡ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಸ್ಥಳಾಂತರ ಆಗ್ತಾ ಇರುವಂಥದ್ದು. ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ತೆರಳೋಕೆ ಸಿದ್ಧತೆಯನ್ನ ಮಾಡಿದ್ದಾರೆ. ಬಹುತೇಕ ಇವತ್ತು ರಾತ್ರಿ ಅನ್ನುವಷ್ಟರಲ್ಲಿ ಕಂಪ್ಲೀಟ್ ಆಗಿ ಇಡೀ ಮನೆಗಳೇ ಮುಳುಗಡೆ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಈವರೆಗೂ ಕಾದು ಕುಳಿತಂತಹ ಈ ಒಂದು ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಕೂಡ ಈಗ ಮನೆಗಳಿಗೆ ನೀರು ನುಗ್ಗುತ್ತಾ ಇದ್ದಂತೆ ಒಳಭಾಗದಲ್ಲಿ ನೀರು ಹೋಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಕಾರಣಕ್ಕಾಗಿ ಸದ್ಯ ಸಾಮಗ್ರಿಗಳನ್ನ ಅವಶ್ಯಕತೆಯ ಸಾಮಗ್ರಿಗಳು, ಅದರಲ್ಲೂ ಮುಖ್ಯವಾಗಿ ಅಡುಗೆ ಸಾಮಗ್ರಿಗಳು ಮತ್ತು ಹಾಸಿಗೆ ಬಟ್ಟೆಗಳನ್ನು ತೆಗೆದುಕೊಂಡು ಇಲ್ಲಿಂದ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಇಲ್ಲಿ ಬಹುತೇಕ ಈ ಭಾಗದಲ್ಲಿ ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಪರಿಸ್ಥಿತಿಯನ್ನ ಈ ಭಾಗದ ಜನರು ಎದುರಿಸ್ಕೊಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಮನೆಗಳಿಗೆ ನೀರು ನುಗ್ಗಿದಾವೆ. ಇದರಿಂದ ಸದ್ಯ ಜನರು ಕೂಡ ಆತಂಕದ ಸ್ಥಿತಿಯಲ್ಲಿ ಇರುವಂಥದ್ದು. ಈ ಒಂದು ಘಟಪ್ರಭಾ ನದಿಗೆ ಈಗ ಸುಮಾರು 50,000 to 60,000 ಕ್ಯೂಸೆಕ್ಸ್ನಷ್ಟು ಏನು ಹರಿವಿದೆ, ಆ ಒಂದು ನೀರು ಈಗ ಏರಿ ಮನೆಗಳಿಗೆ ನುಗ್ಗುತ್ತಾ ಇರುವಂಥದ್ದು. ಈವರೆಗೂ ಕೂಡ ಜಮೀನಿನಲ್ಲಿದ್ದಂತಹ ನೀರು ಈಗ ಮನೆಗಳಿಗೂ ಕಾಲೋನಿಗಳಿಗೂ ನುಗ್ಗುತ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈಗೇನು ನಾನು ಮುಂದಿನ ಪ್ರದೇಶವನ್ನ ತೋರಿಸ್ತಾ ಇದ್ದೇನೆ, ಇದ್ಯಾವುದು ನದಿಯ ಪರಿಸ್ಥಿತಿ ಅಲ್ಲ. ಇಲ್ಲಿ ಕಬ್ಬನ್ನ ಬೆಳೆಯಲಾಗಿತ್ತು. ಆ ಕಂಪ್ಲೀಟ್ ಆಗಿ ಕಬ್ಬಿನ ಗದ್ದೆಗಳು ಮುಳುಗಡೆಯಾಗಿ ನದಿಯ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿಂದ ಸುಮಾರು ಒಂದು 1/2 ಕಿಲೋಮೀಟರ್ ದೂರದಲ್ಲಿ ನದಿ ಹರಿದು ಹೋಗುತ್ತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಈ ಭಾಗದ ಜನರು, ಈ ಒಂದು ಸ್ಥಳೀಯ ಕಾಲನಿಯ ನಿವಾಸಿಗಳು ಎಲ್ಲರೂ ಕೂಡ, ಗ್ರಾಮದ ನಿವಾಸಿಗಳು ಎಲ್ಲರೂ ಕೂಡ ಆತಂಕದ ಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಮಳೆ ಬಂದ್ರೆ ಮಕ್ಕಳನ್ನ ಕರೆದುಕೊಂಡು ಎಲ್ಲಿಗೆ ಹೋಗ್ಬೇಕನ್ನುವಂಥ ಪ್ರಶ್ನೆ ಮೂಡುತ್ತೆ. ಇಲ್ಲಿ ನೀರು ಮನೆ ಒಳಗೆ ಯಾವಾಗ ಬರುತ್ತೆ ಅನ್ನುವಂತಹ ರೀತಿಯಲ್ಲಿ ಕಾದು ಕುಳಿತಿದ್ದಾರೆ. ನೀರು ಸ್ವಲ್ಪ ಏನಾದರೂ ಮನೆ ಒಳಗೆ ಬಂದ ತಕ್ಷಣ ಈಗಾಗಲೇ ಸಾಮಾನುಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅವುಗಳನ್ನ ಸಾಮಗ್ರಿಗಳ ಸಮೇತ ಇಲ್ಲಿಂದ ಶಿಫ್ಟ್ ಆಗ್ತಾರೆ. ಸದ್ಯ ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಮಕ್ಕಳನ್ನ ಕರೆದುಕೊಂಡು ಎಲ್ಲಿಗೆ ಹೋಗ್ಬೇಕನ್ನುವಂಥ ಪ್ರಶ್ನೆ ಕೂಡ ಅವರಲ್ಲಿ ಇರುವಂಥದ್ದು. ಅಮ್ಮ, ಪ್ರತಿ ವರ್ಷ ಮಕ್ಕಳನ್ನ ಕರ್ಕೊಂಡು ಹೆಂಗ್ ಮಾಡ್ತೀರಿ? ಹೋಗುದ್ರಿ ಬರೀ ಹಿಂಗಾಗತ್ತೈತ್ರಿ. ಬರೀ ಒಟ್ಟು ಹುಡುಗರನ್ನ ಕರ್ಕೊಂಡು ಹೋಗುದ್ರಿ. ಎಲ್ಲರ ಜಾಗ ನೀವು ಕೊಡ್ರಿ ಅಂತ ಹೋಗುದ್ರಿ. ಹಿಂಗಾರಿ ಒಟ್ಟಾರಿ ಈಗ ಒಂದು ವರ್ಷ ಏನಾದ್ರು ಸಹಿಸ್ಕೋಬಹುದ್ರಿ? ಪ್ರತಿ ವರ್ಷ ಹಿಂಗ ಸಾಮಾನ್ ರೆಡಿ ಮಾಡಿ ಸಾಮಾನ್ ತುಂಬುದು ಹೋಗುದು ಹೋಗುದ್ರಿ. ಎಲ್ಲ ಕಟ್ಟಿಟ್ಟಿದೇವ್ರಿ, ನೀ ಎರ್ಕೊಂಡ್ ಹೋಗ್ಕೋರಿ. ಏನ್ ಮಾಡ್ತೀರಿ? ಬರೇ ಹಿಂಗಾರಿ ಮಂದಿ ಹೊಲ ಮಾಡಿರ್ತೀವ್ರಿ, ಅವು ಎಲ್ಲ ಹಾಳಾರಿ. ಮತ್ತೆ ಬೆಳಿ ಹ್ಞೂನ್ರಿ, ಮಂದಿ ಹೊಲ ಮಾಡಿರ್ತೀವ್ರಿ. ಮತ್ತೆ ಕೊಡ್ತು ಅಂತ ಹೇಳಿ ಎಲ್ಲ ಮಾಡ್ಕೊಂಡು ಹೋಗ್ತಾರ್ರಿ. ಒಟ್ಟ ಕೊಡಂಗಿಲ್ರಿ. ಇಲ್ರಿ, ಆದ್ರೂ ಸೊಟ್ಟ ಕೊಟ್ಟಿಲ್ರಿ. ಎಲ್ಲ ಒಳ್ಳೆ ನೀರಾಗೈತ್ರಿ ಒಳಗ್ರಿ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ಕೃಷ್ಣಾ ನದಿಯಲ್ಲಿ ಪ್ರವಾಹ. ಕೃಷ್ಣಾ ನದಿಯ ನಡುಗಡ್ಡೆಯಲ್ಲಿ 40 ಕುಟುಂಬಗಳು ಸಿಲುಕಿವೆ. ಒಬ್ಬರಲ್ಲ ಇಬ್ಬರಲ್ಲ, ಒಟ್ಟು 40 ಕುಟುಂಬಗಳು. ತುಂಬು ಗರ್ಭಿಣಿಯ ಜೊತೆ 40 ಕುಟುಂಬಗಳು ಪರದಾಡ್ತಾ ಇವೆ. ಹುಲಗಬಾಳ ಗ್ರಾಮದ ಮಾಂಗ ವಸತಿ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮ. ಜೀವ ಪಣಕ್ಕಿಟ್ಟು ಹರಿಯುವ ನೀರಿನಲ್ಲೇ ಜನ ಓಡಾಡ್ತಿದ್ದಾರೆ. ಇದೇ ಅವರ ಒಂದು ಮಾರ್ಗ. ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂದರೆ ಜೀವ ಹೋದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಓಡಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜನರ ಸಂಚಾರಕ್ಕೆ ಇದ್ದ ಒಂದು ಮಾರ್ಗವೂ ಕೂಡ ಮಳೆಯಿಂದಾಗಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಆ ಗ್ರಾಮಸ್ಥರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಅಧಿಕಾರಿಗಳು ಬರ್ತಾರೆ, ನಿಮ್ಗೆ ಏನು ಸುರಕ್ಷಿತವಾಗಿ ಏನು ಜಾಗದಾಗ ಏನು ಮಾತಾಡಿಲ್ರಿ?